ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಯಾಕೆ ಹಂಗೆ ನೋಡ್ತಿದ್ದೀರಾ ನಂದನವ್ರೆ? ಏನಿದಲ್ಲ, ರೂಮಲ್ಲಿ ಏನೇನೋ ಚೇಂಜಸ್ ಮಾಡಿದ್ಯಾ? ಹೌದು ನಂದನವ್ರೆ, ನೀವು ಈ 1 ವಾರ ಹೆಚ್ಚು ಸಮಯ ಈ ರೂಮಲ್ಲೇ ಕಳೀತೀರಾ. ಅದಕ್ಕೆ ನಿಮಗೆ ಬೇಜಾರಾಗಬಾರ್ದು ಮತ್ತೆ ನಿಮ್ಮ ಕೆಲಸಕ್ಕೆ ಅನುಕೂಲ ಆಗಲಿ ಅಂತ ಕೆಲವೊಂದು ಬದಲಾವಣೆ ಮತ್ತೆ ವ್ಯವಸ್ಥೆ ಮಾಡೀನಿ. ಅಲ್ಲಿ ನೋಡಿ, ನಿಮ್ಗೆ ಇಷ್ಟವಾದ ಕಲರ್ ಕರ್ಟನೆ ಹಾಕಿದ್ದೀನಿ. ಮತ್ತೆ ಇಲ್ಲಿ ನೋಡಿ, ನೀವು ವೀಲ್ ಚೇರ್ ಮೇಲೆ ಕೂತು ಕೆಳಗಡೆ ಕಾಲಿಟ್ಟಾಗ ಮೆತ್ಕಿರ್ಲಿ ಅಂತ ಹೊಸ ಕಾರ್ಪೆಟ್ ತರಿಸಿದ್ದೀನಿ. ಇನ್ನು ನೀವು ವೀಲ್ ಚೇರ್ ಮೇಲೆ ಕೂತು ಟೇಬಲ್ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತೀರಲ್ವಾ, ಹಿಂಗೆ ಕೂತು ಕೂತು ಆಯಾಸ ಅನ್ಸಿದ್ರೆ ಬೆಡ್ ಮೇಲೆ ಕೂತ್ಕೊಳ್ಳಿ. ಅದಕ್ಕೆ ಈ ಎಕ್ಸ್ಟೆನ್ಷನ್ ಬಾಕ್ಸ್ ತರಿಸಿದ್ದೀನಿ. ವರ್ಕ್ ಮಾಡ್ತಾ ಲ್ಯಾಪ್ಟಾಪು ಮತ್ತು ಫೋನ್ನ ಚಾರ್ಜ್ ಮಾಡ್ಕೋಬೋದು. ಮತ್ತೆ 3 ಹೊತ್ತು ಫೋನು ಲ್ಯಾಪ್ಟಾಪು ಅಂತ ನೋಡ್ಕೊಂಡು ಕುತ್ಕೋಬೇಡಿ. ಇಲ್ಲಿ ಪುಸ್ತಕಗಳನ್ನ ತಂದಿದ್ದೀನಿ, ಆಗಾಗ ಓದಿ, ಮನಸ್ಸು ಫ್ರೆಶ್ ಅನಿಸ್ತೈತೆ, ಸರಿನಾ? ಮತ್ತೆ ಫ್ಲಾಸ್ಕಲ್ಲಿ ಬಿಸಿನೀರಿದೆ, ಕುಡಿದು ಖಾಲಿ ಆದಾಗ ಹೇಳಿ, ನಾನು ಹೋಗಿ ತಗೊಂಬರ್ತೀನಿ. ಕೊನೆಯದಾಗಿ ಬಾಲ್ಕನಿ. ನಿಮ್ಗೆ ಎಷ್ಟೊತ್ತಿಗೆ ಅಲ್ಲಿಗೆ ಹೋಗ್ಬೇಕಂತ ಅನ್ಸುತ್ತೆ ನನ್ಗೆ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಸಂಜೆ ಹೊತ್ನಾಗೆ ಆಕಾಶ ನೋಡ್ತಾ ಹಕ್ಕಿಗಳ ಹಾರೋದನ್ನ ನೋಡ್ತಿದ್ರೆ ಮನ್ಸಿಗೆ ಎಷ್ಟು ಖುಷಿ ಅನ್ಸುತ್ತಲ್ಲ ನಂದನವ್ರೆ. ಅವರಿಬ್ರು ಅಷ್ಟು ಅನ್ಯೋನ್ಯವಾಗಿದ್ದಾರೆ. ಜಗಳ ಮಾಡ್ಕೋತಾ ಇದ್ರು ಅಂತ ಯಾಕೆ ಸುಳ್ಳು ಹೇಳಿದ್ರೆ ಇಬ್ರು? ಅದು ಅಮ್ಮಾಜಿ, ಪದ್ಮಿನಿ ನಂದನ್ ಜೊತೆ ಜಗಳ ಮಾಡ್ತಿದ್ಲು ಅಲ್ವಾ ಚಂಚಲ? ಹ್ಞೂ ಅಮ್ಮಾಜಿ, ನಾನೇ ಕೇಳಿಸ್ಕೊಂಡಿದ್ದೀನಿ. ಸುಳ್ಳು ಮಾತಾಡಬೇಡ ಚಂಚಲ. ಅವಳು ಅವನಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ ಗೊತ್ತಿದ್ಯಾ ನಿನ್ಗೆ? ಅವನಿಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ಮಾಡ್ತಿದ್ದಾಳೆ. ಅವನ್ ಬೇಗ ಹುಷಾರಾಗ್ಲಿ ಅಂತ ಹಂಬಲಿಸ್ತಿದ್ದಾಳೆ ಅವಳು. ಹೀಗಿರುವಾಗ ಪದ್ಮಿನಿ ನಂದನ್ ಹತ್ರ ಯಾಕೆ ಜಗಳ ಮಾಡ್ತಾಳೆ? ಅವರಿಬ್ರು ತಮಾಷೆಗೆ ಮಾತಾಡೋದನ್ನ ನೀನು ಜಗಳ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರ್ಬೋದು. ಮೊದಲು ಇನ್ನೊಬ್ಬರು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ಳೋದು ಬಿಡಿ, ಎಲ್ಲ ಸರಿ ಹೋಗತ್ತೆ. ನಂದನವ್ರೆ, ನಿಮ್ಗಿದೆಲ್ಲ ಇಷ್ಟ ಆಯ್ತಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಪದ್ಮಿನಿ. ನೀನ್ ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀಯಾ? ನನಗೋಸ್ಕರ ಅನ್ನೋದಾದ್ರೆ ನಾನು ನಿನಗೆ ಏನಾಗ್ಬೇಕು ಅಂತಾನೂ ಹೇಳು. ಗಂಡನ ಅಲ್ವಲ್ಲ? ನಾನು ನಿನಗೆ ತಾಳಿನೇ ಕಟ್ಟಿಲ್ಲ, ಇಲ್ಲ ಲವ್ವರ ಇಲ್ಲ, ಅದೂ ಅಲ್ಲ. ಮತ್ತೆ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಪದ್ಮಿನಿ? ನಾನು ನಿನ್ಗೋಸ್ಕರ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಯಾಕಂದ್ರೆ ನಾನು ನಿನ್ನ ಮನ್ಸಾರೆ ಪ್ರೀತಿಸ್ತೀನಿ. ನನ್ನ ಪಾಲ್ಗೆ ಈ ಮದುವೆ, ಈ ತಾಳಿ ಎಲ್ಲ ಒಂದು ಸಂಕೇತ. ಸಮಾಜಕ್ಕೆ ನಾವು ಗಂಡ ಹೆಂಡತಿ ಅಂತ ಸಾಬೀತು ಮಾಡೋ ಒಂದು ದಾಖಲೆ ಅಷ್ಟೇ. ಆದ್ರೆ ನಿನಗೆ ಹಾಗಲ್ವನ? ನಿನಗೆ ತಾಳಿನೇ ಮುಖ್ಯ. ಮನಸ್ಸಲ್ಲಿರೋ ನಿನ್ನ ಪ್ರೀತಿನ ನಿರ್ಧಾರ ಮಾಡೋದು ಆ ಚಿನ್ನದ ಎಳೆಗಳು ಮತ್ತೆ ಆ ಕರಿಮಣಿಗಳು ಅಲ್ವಾ? ಅದೊಂದನ್ನ ನಿನ್ ಕುತ್ತಿಗೆಗೆ ಹಾಕಿಲ್ಲ ಅನ್ನೋ ಕಾರಣಕ್ಕೆ ನೀನ್ ನನ್ನನ್ನೇ ದೂರ ಮಾಡ್ಕೊಳಕ್ ರೆಡಿ ಆಗ್ಬಿಟ್ಟೆ ಅಲ್ವಾ? ನನ್ನನ್ನ ನಿನ್ ತಂಗಿ ಜೊತೆ ಒಂದ್ ಮಾಡಕ್ ಹೊರಟ್ಬಿಟ್ಟಿಯಲ್ಲ ಪದ್ಮಿನಿ. ಹಾಗಿದ್ಮೇಲೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯ? ಯಾಕೆ ನನ್ನ ಮೇಲೆ ಇಷ್ಟು ಕಾಳಜಿ ನಿಂಗೆ? ನಾನು ಮೊನ್ನೆ ಬಿದ್ದಾಗ ನೀನ್ ಯಾಕಷ್ಟು ಒದ್ದಾಡ್ದೆ ಪದ್ಮಿನಿ? ಯಾಕಂದ್ರೆ ನೀವು ಮೊದ್ಲಿನ ತರ ನಗ್ನಗ್ತಾ ಇರ್ಬೇಕು. ನಿಮ್ ಎಲ್ಲ ಕೋಪನೂ ಹೋಗ್ಬೇಕು. ನೀವು ನನ್ನ ಮಾತು ಕೇಳಿಸ್ಕೋಬೇಕು. ಮದ್ವೆಲಿ ಏನ್ ನಡೀತು, ನಾನು ಯಾಕೆ ಡ್ಯಾನ್ಸ್ ಶೋಗೆ ಹೋದೆ ಅನ್ನೋದು ನೀವು ತಿಳ್ಕೋಬೇಕು.
ಒಂದೇ ಒಂದು ಅವಕಾಶ ಕೊಡಿ, ನಾನು ನಿಮಗೆ ಎಲ್ಲ ಹೇಳ್ಬಿಡ್ತೀನಿ. ಪ್ಲೀಸ್ ನನ್ನ ಮಾತು ಕೇಳಿಸ್ಕೊಳ್ಳಿ ನಂದನ್ ಅವರೇ. ಒಂದಲ್ಲ 100 ಮಾತಾಡಿ ಕೇಳಿಸ್ಕೊತೀನಿ. ನೀನು 100 ತಪ್ಪು ಮಾಡಿದ್ರು ನಾನು ಕ್ಷಮಿಸ್ತೀನಿ. ಆದರೆ ನಂದು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡು ಪದ್ಮಿನಿ. ನಾನು ನಿನಗೇನಾಗಬೇಕು? ಆ ಪದ್ಮಿನಿದು ಲಕ್ಕು ಅಂದ್ರೆ ಲಕ್ಕು. ಅದೇನ್ ಅದೃಷ್ಟ ಮಾಡಿದಳೋ. ನಂದನ್ ಅಂತ ನಂದನ್ ಅವಳನ್ನ ಇಷ್ಟಪಟ್ಟ. ಅಮ್ಮಾಜಿ ಅಂತ ಅಮ್ಮಾಜಿ ಅವಳನ್ನ ಇಷ್ಟಪಟ್ಟು ಈ ಮನೆ ಸೊಸೆಯಾಗಿ ಮಾಡ್ಕೊಂಡ್ರು. ಹಳ್ಳಿ ಹುಡುಗಿ ಆದ್ರೂ ಈ ಮನೇಲಿ ಅವಳಿಗಿರೋ ಅಷ್ಟು ಬೆಲೆ ನಮ್ಗಿಲ್ಲ. ಅಮ್ಮಾಜಿ ದೃಷ್ಟಿಲಿ ಅವಳು ಯಾವಾಗ್ಲೂ ಮೇಲೆ ಇರ್ತಾಳೆ, ಕೆಳಗ್ ಬೀಳ್ಸೋದಿಕ್ಕಾಗೋದೇ ಇಲ್ಲ. ಕೆಳಗ್ ಬೀಳಿಸ್ಲೇಬೇಕು, ಅದೇ ನಮ್ಗಿರೋ ಚಾಲೆಂಜ್ ಅತ್ತೆ. ಮಾಡಿರೋ ಪ್ರಯತ್ನ ಎಲ್ಲ ವ್ಯರ್ಥ ಆಗಿದೆ. ಮತ್ತೇನ್ ಮಾಡೋದಿದೆ ಹೇಳು? ಏನಾದ್ರೂ ಮಾಡ್ಲೇಬೇಕು. ಒಟ್ನಲ್ಲಿ ಅಮ್ಮಾಜಿ ದೃಷ್ಟಿಲಿ ಅವಳು ಕೆಟ್ಟೋಳಾಗ್ಲೇಬೇಕು. ಹಾಗಾದ್ರೆ ನಂದನಿಂದ ಅವಳನ್ನ ದೂರ ಮಾಡು ಚಂಚಲ. ನಂದನ್ ಪ್ರೀತಿನೇ ಅವಳಿಗೊಂದು ದೊಡ್ಡ ಅಸ್ತ್ರ. ಅದನ್ನ ಅವಳ ಕೈಯಿಂದ ಕಿತ್ಕೊಂಡ್ರೆ ಅವಳನ್ನ ಈಸಿಯಾಗಿ ಸೋಲ್ಸ್ಬೋದು. ಅದಕ್ಕೆ ಏನ್ ಮಾಡೋಣ ಅತ್ತೆ? ನಂದನ್ ಬಿದ್ದಿದ್ದು ಪದ್ಮಿನಿಯಿಂದ ಅಂತ ಅವಳು ತಲೆ ಕಟ್ಟೋಣ ಅನ್ಕೊಂಡ್ವಿ, ಆದ್ರೆ ಅದು ವರ್ಕೌಟ್ ಆಗಿಲ್ಲ. ಇನ್ನು ಅಮ್ಮಾಜಿ ಥ್ರೂ ಹೋಗಿ ಅವಳು ನಂದನ್ ಹತ್ರ ಸುಳಿದೇ ಇರೋ ಹಾಗೆ ಮಾಡೋಣ ಅನ್ಕೊಂಡ್ವಿ. ಆ ಪ್ಲಾನು ಫ್ಲಾಪ್ ಆಯ್ತು. ಅವಳು ನಂದನ್ ಹತ್ರ ಜಗಳ ಮಾಡ್ತಾಳೆ ಅಂತ ಅಮ್ಮಾಜಿ ಹತ್ರ ಕಂಪ್ಲೇಂಟ್ ಮಾಡಿದ್ವಿ, ಅದು ನಮ್ಗೆ ಉಲ್ಟಾ ಹೊಡಿತು. ಅವಳನ್ನ ಹೇಗಾದ್ರೂ ಮಾಡಿ ಕೆಳಗ್ ಬೀಳಿಸ್ಬೇಕಲ್ಲ ಅತ್ತೆ. ಐಡಿಯಾ ಏನು? ಬೀಳಿಸ್ಬಿಟ್ರೆ ಯಾರನ್ನ? ಇನ್ಯಾರನ್ನ? ಆ ಪದ್ಮಿನಿನ. ನಂದನ್ನ ಬೀಳಿಸ್ದೆ, ಬಟ್ ವರ್ಕೌಟ್ ಆಗ್ಲಿಲ್ಲ. ಈ ಸರಿ ಪದ್ಮಿನಿನ ಬೀಳಿಸ್ತೀನಿ. ಆಗವಳು ನಂದನ್ನಿಂದ ದೂರ ಇರ್ಲೇಬೇಕಲ್ವಾ? ಮತ್ತೆ ಎಣ್ಣೆ ಚಲ್ತ್ಯಾ? ಇದು ಬಿಟ್ಟು ನಿನಗ್ ಬೇರೆ ಐಡಿಯಾ ಹೊಳೆಯೋದೇ ಇಲ್ವಾ? ಈ ಸರಿ ಎಣ್ಣೆ ಅಲ್ಲ, ಶ್ಯಾಂಪು ಚೆಲ್ತೀನಿ. ಅವಳು ಜಾರ್ ಬಿದ್ದು ಕೈಯೋ ಕಾಲೋ ಮುರ್ಕೊಂಡು ಅವಳು ತವ್ರ ಮನೆಗೆ ಹೋಗ್ತಾಳೆ. ಒಂದ್ಸರಿ ಅವಳು ಅಲ್ಲಿಗೆ ಹೋದ್ಮೇಲೆ ಇಲ್ಲಿಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದೇನು ಕಷ್ಟ ಅಲ್ಲ. ಇಲ್ಲಿ ನಂದನ್ ಬ್ರೈನ್ ವಾಶ್ ಮಾಡಿದ್ರೆ ಆಯ್ತು. ಹೇಗಿದೆ ಐಡಿಯಾ? ಐಡಿಯಾ ಏನೋ ಚೆನ್ನಾಗೇ ಇದೆ. ಬೇರೆ ಯಾರಾದ್ರೂ ಬಿದ್ರೆ? ಹಾಗೇನಾಗಲ್ಲ ಅತ್ತೆ. ನನ್ ಶ್ಯಾಂಪು ಚೆಲ್ಲೋದು ಅವಳ ಬಾತ್ರೂಮ್ ಮೇಲೆ. ಬಾತ್ರೂಮ್ ಬಲ್ಬ್ ತೆಗ್ದ್ಬಿಡ್ತೀನಿ, ಅವಾಗ ಕಾಣಿಸಲ್ಲ, ಅವಳು ಜಾರ್ ಬಿದ್ದೇ ಬೀಳ್ತಾಳೆ. ನನಗೆ ತಾಳಿ ಕಟ್ಲಿ ಬಿಡ್ಲಿ, ಸಪ್ತಪದಿ ತುಳಿಲಿ ಬಿಡ್ಲಿ, ಯಾವ್ರು ಮಾಡಿರೋ ಜೋಡಿ ನಮ್ದು. ನಾನು ನಿಮ್ಮ ಹೆಂಡ್ತಿನೇ ಅಂತ ಇದೇ ಒಂದ್ಸಲ ಹೇಳ್ಪದ್ದೀನಿ. ನಡೆದಿದ್ದು ಎಲ್ಲ ಮರೆತು ಖುಷಿಯಾಗಿ ನಿನ್ ಜೊತೆ ಬಾಳ್ತೀನಿ. ಹೇಳ್ತೀಯ? ಮಾತಾಡ್ಪದ್ಮಿನಿ. ಒಂದೇ ಒಂದ್ಸಲ ಶಾಸ್ತ್ರ, ಸಂಪ್ರದಾಯ, ಸಮಾಜ, ಸತ್ಯ ಅನ್ನೋದೆಲ್ಲ ಬಿಟ್ಟು ನಮ್ಮ ಪ್ರೀತಿ ಬಗ್ಗೆ, ಬರೀ ನಿನ್ನ ಬಗ್ಗೆ ಯೋಚಿಸು ಪದ್ಮಿನಿ. ನಾನು ನಿನ್ ಗಂಡ ತಾನೆ, ನೀನೇ ನನ್ನ ಹೆಂಡತಿ ತಾನೆ. ಒತ್ತಾಯಕ್ಕಾಗ್ಲಿ, ದಾಕ್ಷಿಣ್ಯಕ್ಕಾಗ್ಲಿ, ನಿಮ್ ಖುಷಿ ಪಡ್ಸಕ್ಕಾಗ್ಲಿ ಸುಳ್ಳನ್ನ ಸತ್ಯ ಅಂತ ಒಪ್ಕೊಳಕ್ಕಾಗಕ್ಕಿಲ್ಲ ನಂದನವ್ರೆ. ನೀವು ತಾಳಿ ಕಟ್ಟಿರೋದು ಪೂರ್ವಿಗೆ ಅಲ್ವಾ, ಅದಕ್ಕೆ. ಸಾಕು,
ಇನ್ನೇನು ಮಾತಾಡ್ಬೇಡ, ಸಾಕು. ಅಲ್ಲ ನನ್ ನಿನ್ ಯಾವ ಉಪಚಾರನೂ ಬೇಡ, ಏನೂ ಬೇಡ. ಇದನ್ನೆಲ್ಲ ಎತ್ಕೊಂಡು ಹೋಗು. ಜಸ್ಟ್ ಗೆಟ್ ಔಟ್. ಹಲೋ ಪದ್ದು, ಹೇಳವಾ ಹೆಂಗಿದೆಯಾ? ನಂದನ್ನವ್ರೇನೋ ಏಟ್ ಮಾಡ್ಕೊಂಡ್ರಂತೆ, ಹೆಂಗಿದಾರವ ಈಗ? ಪರವಾಗಿಲ್ಲ ಅತ್ಯವ, ಅವ್ರಿಗೆ ನನ್ನ ಮೇಲೆ ಕೋಪ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ನನ್ನ ತುಂಬಾ ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಏನ್ ಮಾತಾಡಿದ್ರು ಕೇಳಿಸ್ಕೊಂತಿಲ್ಲ. ನನ್ನ ಮುಖ ನೋಡೋಕ್ಕೂ ಇಷ್ಟಪಡ್ತಿಲ್ಲ ಅತ್ಯವ. ನಾನು ಹೇಳ್ದಂಗ್ ಮಾಡ್ತಿದೀಯೋ ಇಲ್ವೋ? ಹಂಗೆ ಮಾಡ್ದೆ. ಅವ್ರಿಗೆ ಎಲ್ಲಾ ಕೆಲ್ಸನೂ ಮಾಡ್ಕೊಡ್ತಾ ಅವ್ರ ಜೊತೆನಾಗೆ ಇದ್ದೆ. ಆದ್ರೆ ಅವ್ರಿಗೆ ಯಾವುದು ಇಷ್ಟನೇ ಆಗ್ಲಿಲ್ಲ ಅತ್ಯವ. ಹೌದಾ? ಮತ್ತೊಂದ್ ಕಡೆ ಪೂರ್ವಿ ಊರ್ಗ್ ಹೋಗ್ತೀನಿ, ನಾನು ಈ ಮನೇಲಿ ಇರಕ್ಕಿಲ್ಲ ಅಂತವಳೆ. ನನ್ಗೆ ಏನ್ ಮಾಡ್ಬೇಕಂತಾನೆ ಅರ್ಥ ಆಗ್ತಿಲ್ಲ ಅತ್ಯವ. ಅಯ್ಯಯ್ಯೋ, ಅವಳನ್ ಮಾತ್ರ ಹೋಗಕ್ ಬಿಡ್ಬೇಡ ಕಣವ. ಅಂದ್ರೆ ಇಲ್ಲಿ ಪರಿಸ್ಥಿತಿ ಹೊಸ ಸಂದಾಕಿಲ್ಲ. ಅಂದ್ರೆ ತುಂಬಾ ತೊಂದ್ರೆನಾಗಿದ್ದೀರಾ ಅತ್ಯವ? ಹಂಗಲ್ಲ ಕಣವ, ಆದ್ರೂ ಅವಳಿಲ್ ಬಂದು ಯಾಕೆ ಪಾಡ್ಪಡ್ಬೇಕು ಹೇಳು? ಅದಲ್ಲೇ ಇರ್ಲಿ ಬಿಡು. ಆದ್ರೆ ನೀನ್ ಮಾತ್ರ ನಂದನ್ನವ್ರ ಮುಂದೆ ಪೂರ್ವಿ ನಿಮ್ ಹೆಂಡ್ತಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡ ಕಣವ. ಯಾಕಂದ್ರೆ ಅದ್ ಯಾವತ್ತೂ ನಡಿಯಕ್ ಸಾಧ್ಯನೇ ಇಲ್ಲ. ಈ ವಿಚಾರದಾಗೆ ನಾನಂತೂ ನಿಂಗೆ ಯಾವತ್ತೂ ಸಪೋರ್ಟ್ ಮಾಡಕ್ಕಿಲ್ಲ ತಿಳ್ಕ. ನನ್ಗೀಗ ನಂದನ್ನವರು ಮೊದ್ಲಿನ ಥರ ಆಗ್ಬೇಕತ್ಯವ. ಅವ್ರ ದೇಹದ ಆರೋಗ್ಯ ಬೇಗ ಸುಧಾರಿಸ್ತೈತೆ, ಆದ್ರೆ ಅವ್ರ ಮನ್ಸು ಸರಿ ಹೋಗ್ಬೇಕತ್ಯವ. ಅದಕ್ಕೊಂದೇ ಮದ್ದು ಕಣವ. ಏನತ್ಯವ? ನಿನ್ನ ಪ್ರೀತಿ. ನಂದನ್ನವ್ರು ಎಷ್ಟಾರ ಬೈಲಿ, ಎಷ್ಟಾರ ಕೋಪ ಮಾಡ್ಕೊಳ್ಳಿ, ನೀನು ಮಾತ್ರ ಜಗಬೇಡ. ಅವ್ರಿಗೆ ನೀನು ಪ್ರೀತಿ ತೋರಿಸ್ತಾನೆ ಇರೋ. ನಾನು ಅವತ್ತೇ ಹೇಳಿದ್ದೆ ಅಲ್ವಾ, ಹೆಂಡ್ತಿ ಒಂದ್ ನಗು ಮುಂದೆ ಗಂಡನ್ ಕೋಪ ಕರ್ಗೋಗ್ತೈತೆ ಅಂತ. ಅವರು ನಿನ್ ನಗು ಮುಂದೆ ಸೋಲ್ತಾರೆ. ನೀನು ಮಾತ್ರ ಛಲ ಬಿಡದೆ ಅವ್ರ ಮುಂದೆ ನಗ್ನಗ್ತಾ ಓಡಾಡ್ಕೊಂಡಿರವ. ಅವ್ರಿಗೇನಾರ ಬೇಕು ಅಂದ್ರೆ ನೀನೇ ಅವ್ರ ಕಣ್ಮುಂದೆ ನಿಲ್ಬೇಕು. ಅವ್ರಿಗೆ ನಿನ್ ಮೇಲೆ ಸ್ಯಾನೆ ಪ್ರೀತಿ ಐತೆ ಕಣವ. ಸೂರ್ಯಂಗೆ ಮೋಡ ಮರಿಯಾದಂಗೆ ನಿನ್ ಪ್ರೀತಿಗೆ ಅವ್ರ ಕೋಪ ಮರೆ ಮಾಡೈತೆ ಕಣವ. ನೀನ್ ಅದನ್ನ ಸರಿಸ್ಬಿಟ್ರೆ ಎಲ್ಲ ಸರಿ ಹೋಗ್ತೈತೆ ಕಣವ.